ನಮಸ್ತೆ, ನನ್ನ ಹೆಸರು ಕುಪ್ಪಸ್ತ್. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಏನೋ ಒಂದು ಹಳ್ಳಿಯೊಳಗೆ ಒಬ್ಬ ಕಮ್ಮಾರ ಇದ್ದಾನೆ. ಒಳ್ಳೆ ಶ್ರಮಜೀವಿ, ದಿನನಿತ್ಯ ಅವನು ಕೆಲಸ ಮಾಡ್ತಾ ಇರ್ತಾನೆ. ಅದ್ರ ಜೊತೆಗೆ ದೈವಭಕ್ತ, ದೇವರ ನಂಬಿಕೆ ಇಟ್ಟು ಸಾಕಷ್ಟು ದಿವಸದಿಂದ ದೇವರ ಆರಾಧನೆ ಪೂಜೆ ಎಲ್ಲ ಮಾಡ್ತಿದ್ರು. ಅವನ ಕಷ್ಟಗಳೇನು ದೂರ ಆಗಿಲ್ಲ. ಅದನ್ನು ನೋಡ್ತಿರ್ಬೇಕಾದ್ರೆ ಅವನ ಗೆಳೆಯನೊಬ್ಬ ಹೇಳ್ತಾನೆ, ಏನಪ್ಪ ನೀನು ಇಷ್ಟು ಕಷ್ಟನೂ ಪಡ್ತಿ, ದೇವ್ರ ಪೂಜಾನೂ ಮಾಡ್ತಿ, ದೇವರಲ್ಲಿ ನಂಬಿಕೆನೂ ಇಟ್ಟು ನಿನ್ನ ಕಷ್ಟಗಳು ದೂರ ಆಗ್ತಾನೇ ಇಲ್ಲ. ಯಾತಕ್ಕೆ ಇದನ್ನೇ ಎಲ್ಲ ನೀನು ದೇವರ ಮೇಲೆ ಅಷ್ಟೊಂದು ಭಕ್ತಿ, ನಿನಗೆ ಪ್ರೀತಿ ಪ್ರೇಮ? ಅದಕ್ಕೆ ಅವನು ಹೇಳ್ತಾನೆ, ನನ್ನ ಜೀವನದಲ್ಲಿ ನಾನು ಕಲಿತದ್ದು ಕಬ್ಬಿಣವನ್ನು ಕಾಸೋದು, ಬಡಿಯೋದು, ತಣ್ಣಗಾಕ್ಸೋದು, ಮತ್ತೆ ಕಾಸೋದು, ಬಡಿಯೋದು, ಇಷ್ಟು ನನ್ನ ಕೆಲಸ. ಎಲ್ಲಿವರೆಗೆ ಅದು ಒಂದು ಹದ ಆಗಲ್ಲ ಅಥವಾ ಒಂದು ರೂಪಕ್ಕೆ ಬರಲ್ಲ, ಅಲ್ಲಿವರೆಗೆ ಈ ಕೆಲಸ ನಾನು ಮಾಡ್ತಾನೇ ಇರ್ತೀನಿ. ಅಕಸ್ಮಾತ್ ಅದು ಕೆಲಸ ಆಗಿಲ್ಲಪ್ಪ, ರೂಪ ಆಗಲಿಲ್ಲ ಅಂದರೆ ಅದನ್ನು ಕಳಪೆ ರಾಶಿಗೆ ನಾನು ಒಕ್ಕೊಟ್ಬಿಡ್ತೀನಿ, ಎತ್ತಿ ಹಾಕ್ಬಿಡ್ತೀನಿ. ಅದಕ್ಕೆ ದೇವರಲ್ಲಿ ನನ್ನೊಂದು ಪ್ರಾರ್ಥನೆ, ನನಗೆ ಬೇಕಾದಷ್ಟು ಕಷ್ಟ ಕೊಡು, ಏನು ಬೇಕಾದ್ದು ಮಾಡು, ನನಗೆ ಕಾಯಿಸು, ಇದನ್ನು ಬಡಿ, ಏನು ಬೇಕಾದ್ದು ಮಾಡು, ತಣ್ಣಗಾಗಿಸು, ಎಲ್ಲ ಮಾಡು, ಆದರೆ ಕಳಪೆ ರಾಶಿಗೆ ಮಾತ್ರ ನನ್ನನ್ನು ಎಸಿಬೇಡ. ಯಾಕಂದರೆ ಕಳಪೆ ರಾಶಿಯಲ್ಲಿ ಏನು ಸಮಸ್ಯೆ ಇಲ್ಲ, ಆರಾಮಾಗಿರ್ಬೋದು. ಕಳಪೆ ರಾಶಿಯೊಳಗೆ ಸುಮ್ಮನೆ ಬಿದ್ದಿರುತ್ತೆ. ಆದರೆ ಆ ರೀತಿ ಬೀಳೋ ಬದಲಿ ನನ್ನನ್ನು ತಿದ್ದೋದು, ನನ್ನನ್ನು ಹದ ಮಾಡೋದು ದೇವರು ಮಾಡೇ ಮಾಡ್ತಾನೆ ಅಂತಕ್ಕಂಥ ನಂಬಿಕೆ ನನಗಿದೆ. ಅದಕ್ಕೆ ದೇವರಲ್ಲಿ ನನ್ನ ಪ್ರಾರ್ಥನೆ, ನನಗೆ ಕಾಯಿಸು, ಬಡಿ, ಹದ ಮಾಡು, ಬಿಸಿ ಮಾಡು, ಏನು ಬೇಕಾದ್ದು ಮಾಡು, ಆದರೆ ಕಳಪೆ ರಾಸ್ತಿಗೆ ಮಾತ್ರ ನನ್ನ ಎಸಿಬೇಡ. ದೇವರಲ್ಲಿ ನಂಬಿಕೆಯನ್ನು ಅವನು ಕಳ್ಕೊಳ್ಳಲ್ಲ. ಶ್ರಮಜೀವಿ. ಒಂದಿಲ್ಲ ಒಂದು ದಿವಸ ಅದು ರೂಪ ಹೇಗೆ ಆಗುತ್ತೋ ಕಬ್ಬಿಣದ ತುಂಡು, ಅದೇ ಥರ ನನ್ನಲ್ಲೂ ಸಹಿತ ಪರಿವರ್ತನೆ ಬರುತ್ತೆ ಅಂತಕ್ಕಂಥ ನಂಬಿಕೆ ನನಗಿದೆ ಅಂತಾನೆ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಬನ್ನಿ, ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ಸದಸ್ಯರಾಗಿರಿ, ಬೇರೆಯವರಿಗೆ ಅದನ್ನು ಶೇರ್ ಮಾಡಿರಿ. ಧನ್ಯವಾದಗಳು.